ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಭಾನುವಾರ ರಥಸಪ್ತಮಿ ಇದೆ. ಈ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ರೀತಿ ರಂಗೋಲಿಯನ್ನು ಹಾಕಬೇಕು, ಅದರ ಅರ್ಥವೇನು, ಹಾಗೆ ಎಕ್ಕದ ಗೆಲೆಯನ್ನು ಯಾವ ಕಾರಣಕ್ಕಾಗಿ ನಾವು ಸ್ನಾನ ಮಾಡುವಾಗ ಉಪಯೋಗಿಸಬೇಕು, ಎಷ್ಟು ಎಲೆಗಳನ್ನು ಬಳಸಬೇಕು, ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ರಥಸಪ್ತಮಿ ಅಂತ ಹೇಳಿದ್ರೆ ಇದನ್ನು ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ. ಸಪ್ತ ಅಂತ ಹೇಳಿದ್ರೆ 7. ಸೂರ್ಯದೇವ 7 ಅಶ್ವಗಳ ಮೇಲೆ ಕುಳಿತು ಉತ್ತರಾಯಣದ ಕಡೆಗೆ ಸಾಗ್ತಾನೆ. ಆದ್ದರಿಂದನೇ ಇದನ್ನು ರಥಸಪ್ತಮಿ ಅಂತ ಕರೀತಾರೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದಿವಸ ಸೂರ್ಯನನ್ನು ಆರಾಧನೆಯನ್ನು ಮಾಡೋದ್ರಿಂದ, ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರಗಳನ್ನು, ಶ್ಲೋಕಗಳನ್ನು, ಪಾರಾಯಣವನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಉಂಟಾಗುತ್ತೆ. ಹಾಗೆಯೇ ಕಣ್ಣಿನ ದೋಷಗಳೇನಾದರೂ ಇತ್ತು ಅಂತ ಹೇಳಿದ್ರೆ, ನಿಮಗೆ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಇತ್ತು ಅಂದರೆ, ಯಾವುದೇ ರೀತಿಯ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ನೀವು ಕೆಲವು ಮಂತ್ರಗಳನ್ನು ಮುಂದೆ ಹೇಳ್ತೀನಿ, ಅವುಗಳನ್ನ ಪಾರಾಯಣ ಮಾಡೋದ್ರಿಂದ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಈ ದಿವಸ 108 ಸೂರ್ಯ ನಮಸ್ಕಾರಗಳನ್ನು ಮಾಡೋದ್ರಿಂದ ವರ್ಷಪೂರ್ತಿ ನೀವು ಸೂರ್ಯ ನಮಸ್ಕಾರವನ್ನು ಮಾಡಿದಷ್ಟು ಫಲ ಆ ಒಂದೇ ದಿವಸದಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಆ ದಿನ 108 ಸೂರ್ಯ ನಮಸ್ಕಾರಕ್ಕೆ ಬಹಳನೇ ಒಂದು ಪ್ರಾಮುಖ್ಯತೆ ಇದೆ. ಇನ್ನು ಈ ದಿವಸ 7 ಎಕ್ಕದ ಎಲೆಗಳನ್ನು ಬಳಸಿ ಸ್ನಾನವನ್ನು ಮಾಡಬೇಕಾಗತ್ತೆ. ಈ 7 ಎಕ್ಕದ ಎಲೆ ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ಸಪ್ತಚಕ್ರಗಳ ಶುದ್ಧೀಕರಣದ ಪ್ರತೀಕವಾಗಿ ಈ 7 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಬೇಕಾಗತ್ತೆ. 7 ಎಕ್ಕದ ಎಲೆಗಳು ಸಪ್ತಚಕ್ರಗಳ ಶುದ್ಧೀಕರಣದ ಸಂಕೇತ. 2 ಎಲೆಗಳನ್ನು 2 ಪಾದಗಳ ಮೇಲೆ ಒಂದೊಂದು ಇಟ್ಕೋಬೇಕು. ಹಾಗೆ 2 ಭುಜಗಳ ಮೇಲೆ, ಹಾಗೆ ನಿಮ್ಮ ನಾಭಿಯ ಮೇಲೆ, ಹಾಗೆ ಹೃದಯದ ಭಾಗದಲ್ಲಿ, ಹಾಗೆ ಒಂದು ನೆತ್ತಿಯ ಮೇಲೆ, ಈ ರೀತಿಯಾಗಿ 7 ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಅದು 7 ಚಕ್ರಗಳನ್ನು ಕೂಡ ಶುದ್ಧೀಕರಣವನ್ನು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇದು ಸಪ್ತ ಅಶ್ವಗಳ ಸಂಕೇತ ಕೂಡ. ಆದ್ದರಿಂದನೇ ಈ ಒಂದು ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ. ಆದ್ದರಿಂದನೇ ಈ ದಿವಸ ಎಕ್ಕದ ಎಲೆಯ ಸ್ನಾನಕ್ಕೆ ಬಹಳನೇ ಒಂದು ಮಹತ್ವ ಇದೆ. ಇನ್ನು ಈ ದಿವಸ ಸೂರ್ಯೋದಯಕ್ಕೂ ಮುನ್ನವೇ ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ. ಆ ನಂತರದಲ್ಲಿ ನೀವು ಸೂರ್ಯೋದಯದ ನಂತರದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು. ಇನ್ನು ಸೂರ್ಯ ಬಿಸಿಲು ಕಾಣೋದಕ್ಕೆ ಪ್ರಾರಂಭವಾದ ನಂತರದಲ್ಲಿನೇ ನೀವು ಅರ್ಘ್ಯವನ್ನು ಕೊಡೋದು ಬಹಳನೇ ಒಳ್ಳೆಯದು. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಾಗ ಯಾವುದೇ ಕಾರಣಕ್ಕೂ ಸೂರ್ಯನಿಗೆ ಬೆನ್ನು ಮಾಡಿ ನಿಂತ್ಕೊಂಡು ಅರ್ಘ್ಯವನ್ನು ಕೊಡಬಾರ್ದು. ಹಾಗೆ ಮಾತನಾಡಿಕೊಂಡು ಅರ್ಘ್ಯವನ್ನು ಬಿಡಬಾರ್ದು. ಅರ್ಘ್ಯವನ್ನು ಕೊಡಬೇಕಾದ್ರೆ ಓಂ ಸೂರ್ಯಾಯ ನಮಃ ಅಂತ ಮನಸ್ಸಿನಲ್ಲೇ ನೀವು ಹೇಳಿಕೊಂಡು ಅರ್ಘ್ಯವನ್ನು ಕೊಟ್ಟರೂ ಸಾಕಾಗತ್ತೆ. ಇನ್ನು ತಾಮ್ರದ ಚೆಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದರ ಒಳಗಡೆ ಒಂದು ಕೆಂಪು ಹೂವು, ಎಕ್ಕದ ಹೂವು, ಹಾಗೆ ಅಕ್ಷತೆಯನ್ನು ಹಾಕಿಬಿಟ್ಟು ಅರ್ಘ್ಯವನ್ನು ಕೊಡಬೇಕು. ಪೂರ್ವಕ್ಕೆ ಮುಖ ಮಾಡಿ ಸೂರ್ಯನನ್ನು ನೋಡಿಕೊಂಡು ನಿಧಾನವಾಗಿ ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ನಿಧಾನವಾಗಿ ಅರ್ಘ್ಯವನ್ನು ಕೊಡಬೇಕು. ಈ ರೀತಿ ಅರ್ಘ್ಯವನ್ನು ಈ ದಿವಸ ತಪ್ಪದೆ ಕೊಡೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದು ಆಗುತ್ತೆ. ಹಾಗೆ ನಿಮಗೆ ಯಾವುದೇ ಒಂದು ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ ಕೆಲಸದ ಸಂಬಂಧದಲ್ಲಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೆ ಸೂರ್ಯನ ಬಿಂಬದ ಒಂದು ರಂಗೋಲಿಯನ್ನು ಪೂರ್ವ ದಿಕ್ಕಿನಲ್ಲಿ ನೀವು ಬರೆದುಬಿಟ್ಟು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಅಥವಾ ತಾಮ್ರದ ಸೂರ್ಯನ ಬಿಂಬ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸೂರ್ಯ ರಥದ ರಂಗೋಲಿಯನ್ನು ನೀವು ಮನೆಯ ಮುಂಬಾಗಿಲಿನಲ್ಲಿ ಅಥವಾ ನಿಮ್ಮ ಮನೆಯ ಯಾವುದೇ ಜಾಗದಲ್ಲಿ, ಮನೆಯ ಹೊರಭಾಗದಲ್ಲಾಗಿರ್ಬೋದು, ಮನೆಯ ಟೆರೆಸ್ ಮೇಲಾಗಿರ್ಬೋದು, ಬಾಲ್ಕನಿಯಲ್ಲಾಗಿರ್ಬೋದು, ಎಲ್ಲಿ ಸೂರ್ಯನ ಬಿಸಿಲು ನೇರವಾಗಿ ಹೆಚ್ಚಾಗಿ ಬೀಳುತ್ತೋ ಆ ಒಂದು ಜಾಗದಲ್ಲಿ ನೀವು ಆ ಸೂರ್ಯನ ರಥದ ರಂಗೋಲಿಯನ್ನು ಬರೆದುಬಿಟ್ಟು ನೀವು ಅದಕ್ಕೂ ಕೂಡ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಯನ್ನು ಅರ್ಪಿಸಿಬಿಟ್ಟು ಆ ದಿವಸ ಆ ರಂಗೋಲಿಗೂ ಕೂಡ ಪೂಜೆಯನ್ನು ಮಾಡಬೇಕಾಗತ್ತೆ. ಇದು ಸೂರ್ಯ ರಥದ ಮೇಲೆ ಕುಳಿತು ಉತ್ತರಾಯಣದ ಕಡೆಗೆ ಸಾಗ್ತಾ ಇರೋದರ ಪ್ರತೀಕವಾಗಿ ಈ ರೀತಿಯ ಒಂದು ರಂಗೋಲಿಯನ್ನು ಆ ದಿವಸ ಬರೆದು ಪೂಜೆಯನ್ನು ಮಾಡಲಾಗುತ್ತೆ. ನೀವು ಸೂರ್ಯನ ಬಿಂಬ ಅಥವಾ ಸೂರ್ಯ ಬಿಂಬದ ರಂಗೋಲಿಯನ್ನು ಆ ದೇವರ ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಹಾಕಿಬಿಟ್ಟು
ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನು ಅರ್ಪಿಸಿ ಹಾಗೆ 7 ಎಕ್ಕದ ಎಲೆಯ ಮೇಲೆ ದೀಪಗಳನ್ನು ಇಟ್ಬಿಟ್ಟು 7 ದೀಪಗಳನ್ನು ಹಚ್ಚಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸಾಧ್ಯ ಆಗದೇ ಇದ್ದರೆ ನೀವು ಎರಡು ಎಕ್ಕದ ಎಲೆಯ ಮೇಲೆ 2 ದೀಪಗಳನ್ನು, ತುಪ್ಪದ ದೀಪಗಳನ್ನು ಹಚ್ಬಿಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಆದರೆ 7 ದೀಪಗಳಿಂದ ಪೂಜೆಯನ್ನು ಮಾಡೋದು ಆ ರಥ ಸಪ್ತಮಿಯ ಒಂದು ಸಂಕೇತ ಆಗಿರುತ್ತೆ. ಆದ್ದರಿಂದ ಸಾಧ್ಯ ಆದರೆ 7 ಎಕ್ಕದ ಎಲೆಗಳ ಮೇಲೆ 7 ದೀಪಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಇನ್ನು ನೀವು ಈ ದಿವಸ ಆದಿತ್ಯ ಹೃದಯದ ಒಂದು ಭಾಗವನ್ನು ಹೇಳ್ತೀನಿ, ಅದನ್ನು ಪಾರಾಯಣ ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಅಥವಾ ನಿಮಗೆ ಕೆಲಸದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಶತ್ರು ಬಾಧೆ, ಭಯ ನಿವಾರಣೆ ಎಲ್ಲವೂ ಕೂಡ ಆಗುತ್ತೆ. ಇದನ್ನು 3 ಬಾರಿ ಹೇಳ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ, ಏತತ್ ತ್ರಿಗುಣಿತಂ ಜಪ್ತ್ವಾ ಯುದ್ಧೇಶು ವಿಜಯಿಷ್ಯತಿ ಅಸ್ಮಿನ್ ಕ್ಷಣೆ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯಸಿ. ಈ ಮಂತ್ರವನ್ನು 3 ಬಾರಿ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟಿದ್ದ ನಂತರದಲ್ಲಿ ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಇನ್ನೂ ಕೂಡ ಶೀಘ್ರ ಫಲ ಸಿಗಬೇಕು ಅಂತ ಹೇಳಿದ್ರೆ, ನಮಃ ಸೂರ್ಯಾಯ ಶಾಂತಾಯ ಅನ್ನೋ ಸ್ತುತಿ ಭಾಗವನ್ನು ನಿಮಗೆ ಜಾಸ್ತಿ ಸಮಯ ಇದೆ ಅಂತ ಹೇಳಿದ್ರೆ ಆ ಒಂದು ಭಾಗವನ್ನು ನೀವು ಓದ್ಕೊಳ್ಳೋದ್ರಿಂದ ನಿಮಗೆ ಶೀಘ್ರ ಫಲ ಅನ್ನೋದು ಸಿಗುತ್ತೆ. ತುಂಬ ಬೇಗನೆ ನೀವು ಅಂದ್ಕೊಂಡಂಥದ್ದು ಈಡೇರುವಂಥದ್ದು. ಆದ್ದರಿಂದ ಸಮಯ ಇದ್ದರೆ ಸಂಪೂರ್ಣ ಪಠಣವನ್ನು ಮಾಡೋದು ತುಂಬಾ ಒಳ್ಳೆಯದು. ಈ ಆದಿತ್ಯ ಹೃದಯ ಮಂತ್ರವನ್ನು ನೀವು ಕೇಳಿರ್ಬೋದು. ಯಾರಿಗೇ ಆಗಲಿ ನಿಮಗೆ ಒಂದು ಕೆಲಸದ ಸ್ಥಳದಲ್ಲಿ ನಿಮಗೆ ಏನೇ ಒಂದು ಸಮಸ್ಯೆಯಲ್ಲಿ ಪ್ರಮೋಷನ್ ಆಗ್ತಾಯಿಲ್ಲ, ಅಥವಾ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾಯಿಲ್ಲ, ಮೇಲಧಿಕಾರಿಗಳಿಂದ ಕಿರಿಕಿರಿ, ಈ ರೀತಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು ಅಂತ ಬಹಳಷ್ಟು ಜ್ಯೋತಿಷಿಗಳು ಕೂಡ ಹೇಳೋದನ್ನು ನೀವು ಕೇಳಿರಬಹುದು. ಆದ್ದರಿಂದ ನಿಮಗೆ ಈ ರೀತಿ ಸಮಸ್ಯೆಗಳಿತ್ತು ಅಂದರೆ ಈ ದಿವಸ ತಪ್ಪದೆ ಆದಿತ್ಯ ಹೃದಯವನ್ನು ಪಠಣ ಮಾಡೋದು ತುಂಬಾ ಒಳ್ಳೆಯದು. ಸಮಯ ಕಡಿಮೆ ಇದ್ದರೆ ಈಗ ನಾನು ಹೇಳಿದಂಥ ಆ ಒಂದು ಮಂತ್ರದ ಸ್ತುತಿ ಭಾಗವನ್ನು ಮಾತ್ರ 3 ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಈ ಮಂತ್ರ ಪಠಣವನ್ನು ಮಾಡಬೇಕಾದ್ರೆ ಅಥವಾ ಪಾರಾಯಣವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಅರ್ಧಕ್ಕೆ ಬಿಟ್ಟು ಎದ್ದೇಳುವಂಥದ್ದು ಮಾಡಬಾರ್ದು. ಹಾಗೆ ಯಾರ ಹತ್ರನೂ ಕೂಡ ಮಾತಾಡೋ ಹಾಗಿಲ್ಲ. ಸಂಪೂರ್ಣವಾಗಿ ಇದನ್ನು ಪಾರಾಯಣ ಅಥವಾ ಪಠಣವನ್ನು ಮಾಡಿ ಮುಗಿಸೋವರೆಗೂ ಯಾರ ಹತ್ರ ಕೂಡ ಮಧ್ಯದಲ್ಲಿ ಮಾತಾಡಬಾರ್ದು. ಗಮನವನ್ನು ಬೇರೆಡೆಗೆ ಹರಿಸದೆ ಇದ್ರ ಕಡೆಯೇ ಗಮನವನ್ನು ಕೊಟ್ಟು ಏಕಾಗ್ರತೆಯಿಂದ ಇದು ಹೇಳೋದ್ರಿಂದ ನಿಮಗೆ ಶೀಘ್ರವಾಗಿ ಫಲ ಸಿಗುತ್ತೆ. ನಿಮ್ಮ ಒಂದು ಕೆಲಸದಲ್ಲಿ ವಿಜಯ ಅನ್ನೋದು ಸಿಗುತ್ತೆ. ಭಯ ನಿವಾರಣೆ, ಶತ್ರು ಬಾಧೆ ನಿವಾರಣೆ, ಹಾಗೆ ಆರೋಗ್ಯ ವೃದ್ಧಿ, ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ. ಈ ರಥಸಪ್ತಮಿಯ ದಿವಸ ಸೂರ್ಯದೇವನನ್ನು ಪೂಜೆಯನ್ನು ಮಾಡೋದ್ರಿಂದ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ. ಕುಟುಂಬದಲ್ಲಿ ಶಾಂತಿ ಅನ್ನೋದು ನೆಲೆಸುತ್ತೆ. ಸೂರ್ಯನ ಕೃಪೆ ಇದ್ದಾಗ ಮಾತ್ರ ಕುಟುಂಬದಲ್ಲಿ ಶಾಂತಿ ಅನ್ನೋದು ಇರುತ್ತೆ. ಈ ಪಿತೃದೋಷ ಕೂಡ ನಿವಾರಣೆ ಅನ್ನೋದು ಆಗುತ್ತೆ. ಇನ್ನು ಈ ದಿವಸ ಕೆಲವು ತಪ್ಪುಗಳನ್ನು ಮಾಡಬಾರ್ದು. ಏನಂತ ಹೇಳಿದ್ರೆ, ನೀವು ಸ್ನಾನದ ನಂತರ ಒದ್ದೆ ಆಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬಾರ್ದು. ಹಾಗೆಯೇ ಒಣಗಿದ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬಾರ್ದು. ಹಾಗೆ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ಮತ್ತೆ ಹೋಗ್ಬಿಟ್ಟು ನಿದ್ರೆಯನ್ನು ಮಾಡಬಾರ್ದು. ಹಾಗೆ ಆರ್ಘ್ಯವನ್ನು ಕೊಡುವಾಗ ಸೂರ್ಯನಿಗೆ ಬೆನ್ನು ಮಾಡಿಕೊಂಡು ಆರ್ಘ್ಯವನ್ನು ಕೊಡಬಾರ್ದು. ಹಾಗೆ ಆರ್ಘ್ಯವನ್ನು ಕೊಡುವಂಥ ಸಮಯದಲ್ಲಿ ಮಾತನಾಡ್ತಾ ಆರ್ಘ್ಯವನ್ನು ಕೊಡಬಾರ್ದು. ಸಂಪೂರ್ಣವಾಗಿ ಸೂರ್ಯನ ಕಡೆ ಒಂದು ಗಮನವನ್ನು ಹರಿಸಿ ಆರ್ಘ್ಯವನ್ನು ನೀಡಬೇಕಾಗತ್ತೆ. ಈ ಒಂದು ರೀತಿಯಲ್ಲಿ ನೀವು ರಥಸಪ್ತಮಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ರಥಸಪ್ತಮಿ ದಿವಸ ಏನೆಲ್ಲ ಮಾಡಬೇಕು, ಹಾಗೆ ಯಾವ ತಪ್ಪುಗಳನ್ನು ಮಾಡಬಾರ್ದು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.